ನೌಕರನಾಗಿ ಪರಿಗಣಿಸೇ ಇದ್ದರೂ ಪರವಾಗಿಲ್ಲ. ನಮಗೆ 60 ವರ್ಷ ಆಗೋ ತನಕ ಈ ಯೋಜನೆಗಳು ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಸ್ಥಗಿತ ಆಗಲ್ಲ. ಅಟ್ಲೀಸ್ಟ್ ನಮಗೆ ಯೋಜನೆ ಇರುವ ತನಕ ನಮಗೆ 60 ವರ್ಷ ಏಜ್ ಆಗೋ ತನಕ ಯಾರೇ ಅದನ್ನು ನಡೆಸಿದ್ರು ಅದರಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ತಕ್ಕಂಥದ್ದನ್ನಾದ್ರೂ ಸರ್ಕಾರ ರೂಪಿಸೋದು ನಮ್ಮ ಜೀವನ ರಕ್ಷಣೆಗೆ ಒಂದು ಭದ್ರತೆ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥದ್ದು ನಾವು ಮನವಿ ಮಾಡ್ತಿದ್ದೀನಿ ಸರ್. ನಾವು ಚೆನ್ನಾಗಿ ಕೆಲಸ ಮಾಡಿದರೆ ನಮ್ಮನ್ನು ಯಾರೂ ಬಿಡೋದಿಲ್ಲ. ನೀವು ಕರೆಕ್ಟಾಗಿ ಚೆನ್ನಾಗಿ ಕೆಲಸ ಮಾಡಿದರೆ ನಿಮ್ಮ ವಿರೋಧಿಗಳ ಸಾಯಲಿ ಮಾರೊಬ್ಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇರಲಿ ಅಂತೇಳಿ ನಿಮ್ಮನ್ನು ಇಟ್ಕೊಳ್ತಾರೆ. ಅದಾಗ ನೀವು ಚೆನ್ನಾಗಿ ಕೆಲಸ ಮಾಡಿ ಯಾವ ಏಜೆನ್ಸಿ ತಗೊಂಡ್ರೂ ಕೂಡ ನಿಮ್ಮ ಮುಂದುವರಿಸ್ಕೊಂಡು ಹೋಗ್ತಾರೆ. ನಮಸ್ತೆ ಸರ್, ನಾನು ಡಾಕ್ಟರ್ ಜೆ ಹೇಮಂತ್ ಅಂತ. ಸರ್ ನಂದೇನೆಂದರೆ, ಈಗ ಮೈ ಅಬ್ಸರ್ವೇಷನ್, ಈಗ ನಮ್ಮದು ಜಾಸ್ತಿ ಪೇಷಂಟ್ ಲೋಡು ಟರ್ಷರಿ ಕೇರ್ ಹಾಸ್ಪಿಟಲ್ ಮೇಲೆ ಬರ್ತಿದೆ. ಸೊ ನಮ್ಮಲ್ಲಿ ಇವಾಗ ಕರ್ನಾಟಕ ನೋಡಿದ್ರೆ ವಿ ಹ್ಯಾವ್ ದಿ ಹೈಯೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನೋಡಿದ್ರೆ ಅದರಲ್ಲಿ ನಮ್ಮ ಟರ್ಷರಿ ಹಾಸ್ಪಿಟಲ್ಸ್ ಮೇಲೆ ಲೋಡ್ ಜಾಸ್ತಿ ಬರ್ತಿದೆ. ಈವನ್ ದೋ ವಿ ಹ್ಯಾವ್ ಅವರ್ PHC ಕಮ್ಯುನಿಟಿ ಹೆಲ್ತ್ ಕ್ಲಿನಿಕ್ಸ್ ಅವೆಲ್ಲ ಇದ್ರೂ ನಮಗೆ ಟರ್ಷರಿ ಕೇರಲ್ಲಿ ಜಾಸ್ತಿ ಪೇಷಂಟ್ ಬರ್ತಿದೆ. ಸೊ ಅದರಲ್ಲಿ ಏನು ಮಾಡ್ಬೋದು ಅಂದರೆ, ಐ ಫೀಲ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಆರ್ ಇ ಸಂಜೀವ್ನಿ ಒಂದು ಟೆಕ್ನಾಲಜಿ ಐ ಹ್ಯಾವ್ ಸೀನ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್. ಆ ಟೆಕ್ನಾಲಜಿಯಲ್ಲಿ ವಿ ಕ್ಯಾನ್ ಯೂಸ್ ಆರ್ PHCs ಆ್ಯಸ್ ಆರ್ ರೆಫರಲ್ ಯೂನಿಟ್ ಇಂಟು ದಟ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಮನವಿ ಸರ್. ಯುವರ್ ಸಜೆಷನ್ ಇಸ್ ಗುಡ್. ಮತ್ತು ನಮ್ಗೆ ಗೊತ್ತಿದೆಯಲ್ಲ, ನಮ್ಮ ಜನಸಾಮಾನ್ಯದ ಭಾವನೆ ಏನಿದೆ ಅಂತ ಹೇಳಿದರೆ, ಡಾಕ್ಟ್ರು ಸತಸ್ಕೋಪ್ ಇಟ್ಟೇ ನೋಡಬೇಕು, ಇಲ್ಲದವ್ರಿಗೆ ಸಮಾಧಾನ ಆಗೋದಿಲ್ಲ. 2 ಮಾತ್ರ ಅದು ಕೊಡಬೇಕು, ಇಲ್ಲದು ಕೂಡ ಸಮಾಧಾನ ಆಗೋದಿಲ್ಲ. ನೀವು ಹೇಳ್ತೀರದು ನಿಮ್ಮ ಲೆವೆಲ್ನ ಯಾರು ಮೆಡಿಕಲ್ ಫೀಲ್ಡಲ್ಲಿ ಎಜುಕೇಟೆಡ್ ತಾವಿದ್ದೀರಿ, ಯಾರು ಹೆಚ್ಚಿನ ನಾಲೆಜ್ ಇದೆ, ಎಸ್ ನೀವು ಆನ್ಲೈನಲ್ಲಿ ಟೆಲಿಮೆಡಿಸನ್, ಮೊಬೈಲ್ ಹೆಲ್ತ್ ಅಂತ ಹೇಳಿಕೊಂಡು ನೀವು ನೋಡ್ತೀರಿ. ನೀವು ಕಾಮನ್ ಮ್ಯಾನಿಗೆ ನೀವು ಅಲ್ಲಿ ಕೂತ್ಕೊಂಡು ಡಾಕ್ಟ್ರು ಒಂದು ಸತಸ್ಕೋಪ್ ಇಟ್ಟು ನೋಡೋದಿದ್ದರೆ ಅವನು ಡಾಕ್ಟರ್ ಸರಿಯಿಲ್ಲ ಅಂತ ಹೇಳ್ತಾರೆ. ಐ ಮೇ ಬಿ ಕಾಂಗ್ರೆಸ್ ಪಾರ್ಟಿ ಪರ್ಸನ್, ಬಟ್ ನನ್ನ ಇಂಟೆನ್ಷನ್ ಏನಂತ ಹೇಳಿದ್ರೆ, ಯು ಟಿ ಖಾತೆ ಸರ್ಗೆ ನೀವು ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಮಾಡಿದ್ರು ಅದೇ ಥರ ಡೇ ಟೈಮಲ್ಲೂ ಇನ್ಸ್ಪೆಕ್ಷನ್ ಮಾಡಿ ನೀವು ಒಂದು ರೂಲ್ ತೊಗೊಂಬನ್ನಿ. ಇಟ್ ಮೇ ಬಿ ಎ CM ಆರ್ ಡೆಪ್ಯೂಟಿ CM ಆರ್ ಮಿನಿಸ್ಟರ್, MLC MLA XYZ ಯಾರೇ ಇರಲಿ, ಅವರು ಯಾವುದೇ ಕಾರಣಕ್ಕೂ ದಯವಿಟ್ಟು ಅವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು ಅಂತ. ಆವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ. ಈಗ ಭಾರತ ದೇಶ ಇಷ್ಟು ಜನಸಂಖ್ಯೆ ಇಷ್ಟು ಇದು, ಅದರಲ್ಲಿ ಎಲ್ಲ ಕೂಡ ಸರ್ಕಾರಿ ಆಸ್ಪತ್ರೆ ಆಗೋದಿಲ್ಲ ಅಂತ ಹೇಳಿಕೆ ಪ್ರೈವೇಟು ಇದೆ. ಎಜುಕೇಷನ್, ಹೆಲ್ತ್ ಆ್ಯಂಡ್ ಹೌಸಿಂಗ್ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಯಾರು ಅನುಕೂಲಸ್ಥ ಏನಿದೆ ಅವರು ಪ್ರೈವೇಟಿಗೆ ಹೋಗ್ತಾರೆ, ಯಾರು ಕಷ್ಟದಲ್ಲಿ ಇರ್ತಾರೆ ಅವರು ಸರ್ಕಾರಿಗೆ ಹೋಗ್ತಾರೆ. ಎಷ್ಟು ಇವರು ನಾವು ಎಲ್ಲರನ್ನು ಕಲಿಸದೇ ಅಲ್ಲಿ ಇವತ್ತು ಜಾಗ ಇಲ್ಲ ಇದನ್ನು. ಇನ್ನು ಇದ್ದವರು ಇಲ್ಲದವರು ಎಲ್ಲ ಕಡೆ ಹೋದರೆ ಅಲ್ಲಿ ಏನು ಕೂಡ ಸಿಕ್ಕಲಿಕ್ಕೆ ಕೂಡ ಆಗೋದು ಕೂಡ ಇವತ್ತಿಲ್ಲ. ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹೆಲ್ತಿಗೆ ಸಂಬಂಧಪಟ್ಟ ನನಗೆ ಯಾವ ಡಾಕ್ಟ್ರು ಬೇಕು, ಯಾವ ಆಸ್ಪತ್ರೆ ಬೇಕು, ಅದು ನಾನೇ ಸೆಲೆಕ್ಟ್ ಮಾಡಬೇಕು ಹೊರತು ನಾನು ನಿನ್ನ ಬೈ ಫೋರ್ಸ್ ಇಲ್ಲಿಗೆ ಹೋಗಿ ಅಂತ ನಮ್ಮ ಹೇಗೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿರೋದಲ್ಲ, ನಮ್ಮ ಕೈಯಲ್ಲಿರ್ತದಾ? ಸರ್, ನನ್ನದು ಪ್ರಶ್ನೆ ಬಂದುಬಿಟ್ಟು, ಲೈಕ್ ಎಷ್ಟೇ ಹೇಳಿದ್ರು, ಎಷ್ಟೇ ಕಾನೂನೆಲ್ಲ ತಂದರೂ ಕೂಡ ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗ್ತಿರೋದು ತುಂಬ ಇದೆ. ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಏನು ಪ್ರೋಗ್ರಾಮ್ಸ್ ನೀವು ಮಾಡಬೇಕಂತಿದ್ದೀರಾ? ಲೈಕ್ ರೀಸೆಂಟಾಗಿ ಕೂಡ ನಂದು ಆಲ್ಮಾ ಮ್ಯಾಟರ್ ಬೀದರ್ ಇನ್ಸ್ಟಿಟ್ಯೂಟ್, ಅಲ್ಲಿನೂ ಇಂಟರ್ನ್ ಮೇಲೆ ಹಲ್ಲೆ ಆಗಿದೆ. ಯೂಶಲಿ ಏನಾಗುತ್ತೆ, ಜೂನಿಯರ್ ಡಾಕ್ಟರ್ಸ್ ಅಪ್ ಫ್ರಂಟ್ ಇರ್ತಾರೆ, ಅವ್ರ ಮೇಲೆ ಈ ಥರ ಹಲ್ಲೆ ಆಗುತ್ತೆ. ಆ್ಯಂಡ್ ಓವರ್ ನೈಟ್ ಬರ್ತಾರೆ. ಲೈಕ್ ಜನ ಅರ್ಥ ಮಾಡ್ಕೋಬೇಕಿರುತ್ತೆ, ಲೈಕ್ ನಮ್ಮ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತಿರ್ತೀವಿ ಅಂತ. ಆ ಥರ ಅವ್ರು ಅರ್ಥ ಮಾಡ್ಕೊಳ್ದಿರ ಅವರು ಡಾಕ್ಟರ್ಸ್ ಮೇಲೆ ವರ್ಬಲಿ ಅಬ್ಯೂಸ್ ಮಾಡಿರೋದಾಗಿರಬಹುದು, ಅಥವಾ ಮ್ಯಾನ್ ಪವರ್ ಎಕ್ಸರ್ಟ್ ಮಾಡಿರೋದಾಗಿರೋದು, ಆ ಥರ ಎಲ್ಲ ಇರುತ್ತೆ. ಅವ್ರಿಗೆ ಲೈಕ್ ಒಂದು ನಮ್ಮ ಡಾಕ್ಟರ್ಸ್ಗೆ ಈ ಥರ ಸೆಕ್ಯೂರಿಟಿ ಇಲ್ಲ. ಆ್ಯಂಡ್ ಜೊತೆಗೆ ಸೆಕ್ಯೂರಿಟಿ ಅಂತ ಇರೋ ಪರ್ಸನಲ್ಲು ಯೂಶಲಿ ವಯಸ್ಸಾಗಿರೋಂಥವ್ರು ಇರ್ತಾರೆ. ಅವರಿಗೂ ಮತ್ತು CCTVಗೂ ಅಷ್ಟಾಗಿ ಏನು ಡಿಫ್ರೆನ್ಸ್ ಇರೋಲ್ಲ. ಅವರು ಒಂದು ಕಡೆನೇ ಕೂತಿರ್ತಾರೆ, ಹಲ್ಲೆ ಆಗ್ತಿರ್ಬೇಕಾದ್ರೆ ನೋಡ್ತಾ ಇರ್ತಾರೆ. ಸೊ ಲೈಕ್ ಏನಾದರೂ ಚೇಂಜಸ್ ಇಂಪ್ಲಿಮೆಂಟ್ ಮಾಡಬಹುದಾ? ಅಂದರೆ ಸೆಕ್ಯೂರಿಟಿ ಪರ್ಸನಲ್ ಯೂಶಲಿ ಯಂಗರ್ ಪೀಪಲ್, ಸ್ವಲ್ಪ ಸ್ಟ್ರಾಂಗ್ ಆಗಿರೋರು, ಹೂ ಕ್ಯಾನ್ ಆ್ಯಕ್ಚುಲಿ ಪ್ರೊವೈಡ್ ಸೆಕ್ಯೂರಿಟಿ ಟು ದ ಡಾಕ್ಟರ್ಸ್, ಆ ಥರದವ್ರನ್ನ ಇಂಪ್ಲಿಮೆಂಟ್ ಮಾಡೋದು. ಅಥವಾ ಲೈಕ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಮರ್ಜೆನ್ಸಿ ಹತ್ತಿರ ಒಂದು ಪೊಲೀಸ್ ಚೌಕಿ ಆ ಥರ ಇಟ್ಟು ಪೊಲೀಸ್ನ ಡಿಪ್ಲಾಯ್ ಮಾಡಿರ್ತಾರೆ. ಆ ಥರ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಹತ್ರನೂ ಒಂದು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಹಾಕಿಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಪರ್ಸನಲ್ನ ಇಟ್ಟರೆ ಸ್ವಲ್ಪ ಜಾಸ್ತಿ ನಮಗೆ ಸೆಕ್ಯೂರ್ ಅಂತ ಅನಿಸುತ್ತೆ. ಅದಕ್ಕಾಗಿ ಹಂತವಾಗಿ ಎಲ್ಲ ಕಾನೂನು ಕೂಡ ಚೇಂಜ್ ಆಗಿ ದ ಆ್ಯಕ್ಟ್ ಇಸ್ ವೆರಿ ಸ್ಟ್ರಿಕ್ಟ್. ಯಾರಾದರೂ ಡಾಕ್ಟರ್ಸ್ಗೆ ಮತ್ತು ನರ್ಸಸ್ಗೆ ಏನಾದರೂ ತೊಂದರೆ ಮಾಡಿದ ಡ್ಯೂಟಿಯಲ್ಲಿ ಭಾಳ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೆಕ್ಕೊಳ್ಳೋ ವಿಚಾರ ಕೂಡ ಇದೆ. ಅದೇ ದಟ್ ಈಸ್ ಇದಕ್ಕೆ ದೆನ್ ಐ ಟೆಲ್ ಆಲ್ ದಿ ಫ್ಯಾಕಲ್ಟಿ ಫೀಲ್ಡ್ ಆಲ್ಸೋ, ನಾವು ಕೂಡ ಆದಷ್ಟು ಚೆನ್ನಾಗಿ ಜನರ ಜೊತೆ ಇರಬೇಕು. ಯೂಶ್ವಲಿಯಾಗಿ ಏನಾಗ್ತದೆ ಅಂತ ಹೇಳಿದರೆ,
ಈಗ ನನ್ನ ತಂದೆ ತಾಯಿ ಬಂದಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಮ್ಮದು ಸೈಕಾಲಜಿಕ್ ವಿಚಾರವೇ ಒಂದು ಬೇರೆ ಇರ್ತದೆ. ಅಲ್ಲಿ ಮಾತಾಡುವಾಗ ನಮ್ಮ ಹತ್ರ ಡಾಕ್ಟ್ರು ಅದನ್ನು ಭಾಳ ಚೆನ್ನಾಗಿ ಮಾತಾಡಿದ್ರೆ ವಿಲ್ ಫೀಲ್ ಹೌದಪ್ಪ, ತಂದೆ ಡಾಕ್ಟ್ರುಗಳಿಗೆ ಅವರ ಪೇರೆಂಟನ್ನೇ ಬದುಕಿಸಲಿಕ್ಕೆ ಆಗೋದಿಲ್ಲ, ನಮ್ದು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಭಾವನೆ ಬರ್ತದೆ. ಏನಾದರೂ ಟ್ರೀಟ್ಮೆಂಟ್ ಈ ಒಂದು ಸಂದರ್ಭದಲ್ಲಿ ಪೇಷಂಟ್ ಪಾರ್ಟಿಯವರು ನರ್ಸ್ ಹತ್ರ ಕೇಳಿದರೆ ನನಗೆ ಗೊತ್ತಿಲ್ಲ, ಡಾಕ್ಟ್ರ್ ಹತ್ರ ಹೇಳಿ ಅಂತ ಹೇಳ್ತಾರೆ. ಡಾಕ್ಟ್ರನ್ನ ಫೋನ್ ನಂಬರ್ ಕೇಳಿದರೆ ಅವ್ನು ಫೋನ್ ನಂಬರ್ ಕೂಡ ಕೊಡೋದಿಲ್ಲ, ಡಾಕ್ಟ್ರಿಗೆ ಪುಡ್ಸೋದಿಲ್ಲ. ಇಲ್ಲಿ ಮಾತಾಡಿಕೊಂಡು ಇನ್ನೊಂದು ಆಸ್ಪತ್ರೆಗೆ ಹೋಗ್ತಾರೆ ಅವರು, ಅಲ್ಲಿ ಇವ್ರ ಜೊತೆ ಮಾತಾಡೋದಿಲ್ಲ. ಆವಾಗ ಮನಸ್ಸಿನಲ್ಲಿ ಅವ್ರಿಗೆ ಬೇಸರ, ಕೋಪ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಈ ಕೋಪವನ್ನೆಲ್ಲ ಕೂಡ ಅಲ್ಲಿ ಯಾರು ಇಡ್ತಾರೆ ಅವರ ಮೇಲೆ ಕೆಲಸ ಮಾಡ್ತಾರೆ. ಸೊ ಪೇಷಂಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆ ಫ್ಯಾಮಿಲಿಯ ನೋವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಅವರು ಕೇಳುವಾಗ ಸಹ ಉತ್ತರ ಕೊಡಬೇಕು. ನಾವು ಪ್ರಯತ್ನ ಮಾಡ್ತಿದ್ದೇವೆ, ಈ ರೀತಿ ಇದೆ, ಎಲ್ಲ ನಮ್ಮ ಕೈಯಲ್ಲಿಲ್ಲ, ವಾಟ್ ವಿ ಅನ್ನೋ ಗೊತ್ತಿಲ್ಲ, ನೀವೆಲ್ಲ ಪ್ರಾರ್ಥನೆ ಮಾಡಿ ಇದು ಮಾಡಿ ಅಂಥೇಳಿ ಅವರನ್ನು ಕೂಡ ನಾವು ಫಸ್ಟಿಗೆ ಜೊತೆಯಲ್ಲಿದ್ದರೆ, ನಾವು ಫ್ಯಾಮಿಲಿ ಜೊತೆಯಲ್ಲಿದ್ದರೆ ಐ ಥಿಂಕ್ ಇಂಥ ತುಂಬ ಇದು ಗಲಾಟೆಗಳು ಭಾಳಷ್ಟು ಹೊತ್ತು ಕಡಿಮೆ ಆಗ್ತದೆ, ಈಗಾಗಲೇ ಆಗಿದೆ. ಅದು ಮೀರಿ ಮಾಡಿದ್ರೆ ನೀವು ಹೇಳಿದಾಗೆ ಈಗ ಪೊಲೀಸ್ ಒಂದು ಪರ್ಸೆಂಟೇಜ್ ಪೊಲೀಸ್ ಇದೆ ಇದರಲ್ಲಿ, ಎಲ್ಲ ಕಡೆ ಬಂದು ಅವ್ರಿಗೆ ನಿಲ್ಲಲಿಕ್ಕೆ ಆಗೋದು ಕೂಡ ಇಲ್ಲ. ಅದನ್ನು ನಾವು ಪ್ರೈವೇಟ್ ಮ್ಯಾನೇಜ್ಮೆಂಟ್ನವರು ವಿದ್ಯಾರ್ಥಿಗಳ ಮತ್ತು ಡಾಕ್ಟ್ರುಗಳ ಆ ಒಂದು ಸೆಕ್ಯೂರಿಟಿಯನ್ನು ನೋಡಿಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಪ್ರೈವೇಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ನವ್ರಿಗಿದೆ ಇದಕ್ಕೆ. ಯಾಕೆಂತ ಹೇಳಿದರೆ ಅವರು ನಿಮ್ಮನ್ನು ದುಡಿಸಿಕೊಳ್ತಾರೆ, ನಾಳೆ ಬಿಲ್ ಪೇಷಂಟ್ ಪೇ ಮಾಡ್ತಾರೆ. ಸೊ ದೇ ಆರ್ ಯುವರ್ ಸೆಕ್ಯೂರಿಟಿ ಆಲ್ಸೋ ಇಸ್ ಇಂಪಾರ್ಟೆಂಟ್. ಸೊ ಐ ವಿಲ್ ಟಾಕ್ ಟು ದೋಸ್ ಪೀಪಲ್, ನಿಮ್ಮ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಜೊತೆ ಮಾತುಕೊಂಡು. ಬಟ್ ಯು ಗುಡ್ ವೆರಿ ಗುಡ್ ಸಜೆಷನ್. ನಿಮ್ಮಲ್ಲಿ ಉತ್ತಮವಾದ IA ಕ್ಯಾಮರಾಸ್ ಆ್ಯಂಡ್ ಉತ್ತಮವಾದ ಒಂದು ಸೆಕ್ಯೂರಿಟಿ ಪರ್ಸನ್ ಕೂಡ ಹಾಕುವುದು ಒಲಿತು. ದಟ್ ಇಸ್ ನೀವು ಹೇಳಿದ್ದೀರಿ ಕೆಲವೆಲ್ಲ ವಯಸ್ಸಾಗಿ, ಅದು ಕೂಡ ಸತ್ಯ, ನಾನು ನೋಡ್ತಾ ಇದ್ದೇನೆ. ಸೊ ರೈಟ್ ಟೈಮಲ್ಲಿ ಏನೆಲ್ಲ ಮಾಡ್ಬೋದು. ಬಟ್ ಡಾಕ್ಟರ್ ಫ್ಯಾಕಲ್ಟೀಸ್ ಶುಡ್ ಬಿ ವಿತ್ ದಿ ಪೇಷಂಟ್ಸ್ ಪಾರ್ಟಿ. ಈಗ ನಾನು 16 ವರ್ಷ ಕೆಲಸ ಮಾಡಿದ್ರು ಸಹ ನನ್ನ ವೇತನ ಇರೋದು ಈಗ 14,800 ರೂಪಾಯಿ, 13,800 ರೂಪಾಯಿ. ನಾನು ಜೀವನ ಮಾಡೋದು ಹೆಂಗೆ ಸರ್? ಈಗ 16 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ಯಾವ ಥರ ಇಲ್ಲಿ ನಾನು ಜೀವನ ಮಾಡಬೇಕು ಅಂತೇಳಿ ಸರ್? ಅದಕ್ಕೆ ನೀವು ಪ್ರಶ್ನೆ ಕೇಳಿಸ್ಕೊಂಡು ನಂಗೆ ಅರ್ಥ ಆಗ್ತದೆ. ಆದರೆ ಈಗ ನಿಮ್ಮ ಈ ವೇತನ ಕೂಡ ನಿಮಗೆ ಈಗಿನ ಆ ಒಂದು ಜೀವನೋಪಾಯಕ್ಕೆ ಕಷ್ಟದ ಒಂದು ಕೆಲಸ ಇದರಲ್ಲಿ. ಅದು ಸರ್ಕಾರಕ್ಕೆ ಎಲ್ಲದಕ್ಕೂ ಕೂಡ ಒಂದೇ ರೀತಿಯಿಂದ ಒಂದು ಇರ್ತದೆ. ವೇತನ ಜಾಸ್ತಿ ಮಾಡುವಾಗ ನಾವು ಎಲ್ಲರಿಗೂ ಕೂಡ ವೇತನ ಜಾಸ್ತಿ ಹೊತ್ತು ಆಗುವಂಥದ್ದು. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಚೆನ್ನಾಗಿ ಕಲಿಬೇಕು. ಇದರಲ್ಲಿ ಕಲಿತು ದೊಡ್ಡ ದೊಡ್ಡ ಸ್ಯಾಲರಿ ಸಿಕ್ಕುವಂಥ ಕೆಲಸಕ್ಕೆ ಹೋಗಿ ಸೇರಬೇಕು ಮುಂದಿನ ದಿನಗಳಲ್ಲಿ. ಇದರಲ್ಲಿ ನೀವು ಯಾವುದೇ ಡ್ರೈವರ್ ಪೋಸ್ಟ್ ಇರಲಿ, ಇನ್ನೊಂದು ಪೋಸ್ಟ್ ಇರಲಿ, ಬೇರೆ ಸರ್ಕಾರ 17 ಸಾವಿರ ಕೊಡೋದು ಕೂಡ ಪ್ರೈವೇಟ್ನವ್ರು ಕೂಡ ಅಷ್ಟೇ. ನಿಮಗೆ ಬರೀ 8 ಗಂಟೆಗೆ 17,000 ರೂಪಾಯಿ ಇವತ್ತು ಸಿಗ್ತದೆ. ಪ್ರೈವೇಟ್ನಲ್ಲಿ ಬೆಳಿಗ್ಗೆ 24 ಗಂಟೆ ದುಡಿತಾರೆ, ಅವನಿಗೆ ಕೊಡೋದು 20,000 ರೂಪಾಯಿ ಕೊಡುವಂಥದ್ದು. ಇದರಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಅವ್ರು ಚೆನ್ನಾಗಿ ಕಲಿತು ಏನಾದರೂ ಆಗ್ತಿದ್ರೆ, ಬೇರೆ ಬೇರೆ ಪೋಸ್ಟಿಗೆ ಕೆಲಸಕ್ಕೆ ಹೋಗ್ತಿದ್ರೆ ಎಲ್ಲ ಕಷ್ಟನೇ ಬರ್ತಿರಲಿಲ್ಲ. ಅದಕ್ಕೆ ಇವತ್ತಿನ ಜನ ಕೂಡ ನಾನು ಹೇಳಿದಿಷ್ಟೇ, ಚೆನ್ನಾಗಿ ಕಲೀರಿ. ಮುಂದೆ ಈಗ ಇಷ್ಟು ಮುಂದೆ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಆವಾಗ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ನೀವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಕೂತ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡಬೇಕು. ಆವಾಗ ನಾನು ಕಲಿಯದೆ ಡ್ರೈವರ್ ಆಗಿದ್ದುಕೊಂಡು ಈಗ ನನಗೆ ಸಂಬಳ ಜಾಸ್ತಿ ಕೊಡಬೇಕಂತೇಳಿ ಯಾರು ಕೊಡಲಿಕ್ಕೆ ತಯಾರಿರ್ತಾರೆ? ಆದ್ರೂ ಸರ್, ಅಂದ್ರೆ ಸರ್ಕಾರದ ಕಡೆಯಿಂದ ನಮ್ಗೆ ಅನುಕೂಲ ಆಗಲಿ ಅನ್ನೋ ಆಶಾಭಾವನೆಯಿಂದ ನಾನು ಸತ್ಯ ಹೇಳ್ಬೇಕಲ್ಲ, ಪ್ರಾಕ್ಟಿಕಲಿ ನಾವು ಆಲೋಚನೆ ಇವತ್ತು ಮಾಡಿ ಅವ್ರ ಬೇಡಿಕೆ ಹೇಳೋದು ನನಗೆಲ್ಲ ಕೂಡ ಅರ್ಥ ಆಗ್ತದೆ. ಆದರೆ ಸರ್ಕಾರ ಕೊಡಲಿಕ್ಕೆ ಆಗ್ತದ? ಇದರಲ್ಲಿ ಸರ್ಕಾರದ ಕೂಡ ಒಂದು ಬಜೆಟ್ ಇರ್ತದೆ. ಈ ಬಜೆಟ್ನ ವ್ಯಾಪ್ತಿ ಯಾಕೆಂತ ಹೇಳಿದ್ರೆ ನಮಗೆ ಜಾಸ್ತಿ ಬಜೆಟ್, ಇಷ್ಟು ಬಜೆಟ್ನ ಒಳಗಡೆ ನಮ್ಮೆಲ್ಲ ಸಂಬಳ, ಡೆವಲಪ್ಮೆಂಟ್, ಅಭಿವೃದ್ಧಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್, ನಾವು ತೆಗೆದ ಸಾಲಕ್ಕೆ ನಾವು ಬಡ್ಡಿ ಕಟ್ಟಬೇಕು, ಎಲ್ಲ ಅದರಲ್ಲೇ ಬರಬೇಕು. ಸರ್, MLA ಸಂಬಳ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿನಿಸ್ಟರ್ ಅಲ್ಲದೆ ಇರೋರ್ಗೂ ಕ್ಯಾಬಿನೆಟ್ ಲೆವೆಲ್ ನಲ್ಲೇ ಪೋಸ್ಟಿಂಗ್ ಗಳು ಕೊಟ್ಬಿಟ್ಟು ಅವ್ರಿಗೆ ಸಂಬಳ ಕೊಡಕ್ಕೆ ಆಗತ್ತೆ. ಹಿಂಗಾಗುವಾಗ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ಕೊಡ್ಲಿಕ್ಕೆ ಬಜೆಟ್ ಅಂತಂದ್ರೆ ಜನರಿಗೆ ಸ್ವಲ್ಪ 60% ಆಫ್ ದಿ ಬಜೆಟ್ ಗೋಸ್ ಫಾರ್ ಸ್ಯಾಲರೀಸ್ ಆ್ಯಂಡ್ ಅಗೇನ್ 10% ಗೋಸ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಮತ್ತು ಕೆಲವು ಪರ್ಸೆಂಟ್ ಗೋಸ್ ಆನ್ ಇಂಟ್ರೆಸ್ಟ್. ಡೆವಲಪ್ಮೆಂಟಿಗೆ ಸಿಕ್ಕುದೇ ಈಗ 60%. ಸೊ ನಾವು ನಮ್ಮ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅವರ ಅಪೇಕ್ಷೆ ನನಗೆ ಅರ್ಥ ಆಗ್ತದೆ. ಬಟ್ ಪ್ರಾಕ್ಟಿಕಲಿ ವಿ ಶುಡ್ ಥಿಂಕ್ ಅಲ್ಲ. ಇವಾಗ ಜನ್ಧನ್ ಔಷಧಿನ ನೀವು ಏನು ಮಾಡಿದ್ದೀರ, ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಆಚರಣೆ ಮಾಡಬೇಕು ಅಂತ ಹೇಳಿದ್ರ, ಅದು ಒಳಗಡೆ ಮಾಡಿದ್ರೆ ಜನಗಳಿಗೆ ಭಾಳ ಉಪಕಾರ ಆಗುತ್ತೆ. ಏನಕ್ಕೆ ದುಡ್ಡು ತೊಗೊಂಡಂತೂ ಕೇಂದ್ರ ಸರ್ಕಾರ ಯಾರಿಗೂ ಔಷಧಿಗಳನ್ನ ಕೊಡ್ತಾ ಇಲ್ಲ. ನೀವು ಇವಾಗ